ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಧರ್ಮ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, 2026 ಜುಲೈ ಮಾಸದ ಭವಿಷ್ಯವನ್ನು ನಿಮ್ಮ ಹತ್ರ ತೆಗೆದುಕೊಂಡು ಬಂದಿದ್ದೇನೆ. ಈ ಮಾಸದಲ್ಲಿ ಯಾವ ರಾಶಿ, ದ್ವಾದಶಿ ರಾಶಿಗಳ ಪ್ರಕಾರ ಈ 6ನೇ ರಾಶಿ ಕನ್ಯಾ ರಾಶಿ ಅಂತ ಹೇಳ್ತೀವಿ. ಬಜಕ್ರ ಪ್ರಕಾರ ಈ ಕನ್ಯಾ ರಾಶಿಯವ್ರ ಭವಿಷ್ಯ ಹೇಗಿರುತ್ತೆ? ಆ್ಯಕ್ಚುಲಿ ಈ ಕನ್ಯಾ ರಾಶಿಯವರಿಗೆ ಧನಾತ್ಮಕವಾದಂಥ ಬದಲಾವಣೆ ಕಾಣ್ತಕ್ಕಂಥ ಯೋಗ. ಯಾಕಂದರೆ ಲಾಭದಲ್ಲಿರ್ತಕ್ಕಂಥ ಗುರು, ಯೋಗಗಾರಕನಾಗಿರ್ತಕ್ಕಂಥ ಗುರು ಅಂತ ಹೇಳ್ಬೋದು. ನಿಮ್ಮ ಜೀವನದ ಕಷ್ಟಗಳು, ಇವತ್ತಿನ ಕಂಡಂಥ ಏನು ಏಳಿತ ನಿಮ್ಮ ಜೀವನದಲ್ಲಿತ್ತು ಅದೆಲ್ಲದಕ್ಕೂ ಒಂದು ಅಂತ್ಯ ಅನ್ನುವಂಥದ್ದು ನಮ್ಗೆ ಕಾಣ್ತಾ ಇದೆ. ಜುಲೈ ತಿಂಗಳಲ್ಲಿ ಅನಿರೀಕ್ಷಿತವಾದ ಧನಲಾಭ. ಯಾಕೆಂದರೆ ಭಾಗ್ಯದಲ್ಲಿ ಕೂಡ ಕುಜ ಇರ್ತಾನೆ, ಅನಿರೀಕ್ಷಿತ ಧನಲಾಭ. ಕರ್ಮದಲ್ಲಿ ಸೂರ್ಯಪದ ನೋಡಿ, ಇದು ಮುಖ್ಯವಾದ ತಾರಗ್ರಹಗಳು ನಿಮಗೆ ಬಲಾಬಲಗಳನ್ನು ಕೊಡ್ತಕ್ಕಂಥ ರಾಶಿ ಕನ್ಯಾ ರಾಶಿ ವರ್ಷ. ಈ ಮಾಸದಲ್ಲಿ ಕೊಟ್ಟಂಥ ಹಣ ವಾಪಸ್ ಬರುವಂಥದ್ದು, ದಾಂಪತ್ಯದಲ್ಲಿ ಸೌಖ್ಯ ಕಾಣುವಂಥದ್ದು, ಪತಿಪತ್ತಿನ ದೂರ ಇದ್ದಿದ್ದನ್ನು ಮತ್ತೆ ನಿಮ್ಮ ಮರಳಿ ಬರುವಂಥದ್ದು. ಆದರೆ ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ ಸಮೃದ್ಧಿ, ಬಿಟ್ಟು ಹೋದ ಕೆಲಸ ಮತ್ತು ಬಿಟ್ಟು ಹೋದ ನಿಮ್ಮ ನೌಕರರು ನಿಮ್ಮ ಹತ್ರ ಮತ್ತೆ ಮರಳಿ ನಿಮಗೆ ಕೆಲಸಕ್ಕೆ ಬರುವಂಥದ್ದು. ಇಟ್ಟಿಗೆ ಅಥವಾ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಕಾರ್ಖಾನೆ ಉಳ್ಳವರಿಗೆ ವಿಶೇಷವಾದ ಧನಲಾಭ, ಅವರಿಗೆ ಉತ್ತಮವಾದಂಥ ಒಂದು ಜನನೂ ಸಿಗ್ತಾರೆ ಮತ್ತು ಆ ಮಾರಾಟವೂ ಚೆನ್ನಾಗಾಗುತ್ತೆ. ಹೀಗಾಗಿ ಉತ್ತಮವಾದ ಧನಲಾಭ ಕನ್ಯಾ ರಾಶಿಯವರು ಸಿಗುತ್ತೆ. ಹಾಗೆ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲೇ ಇರೋದರಿಂದ ನೀವು ಇತ್ತಲ್ಲೇ ಕೂತ್ಕೊಂಡಲ್ಲೇ ನೀವು ಧನವನ್ನು ಸಂಪಾದನೆ ಮಾಡುವಂಥ ಯೋಗ ಕೂಡ ಇರುತ್ತೆ. ಯಾಕೆಂದರೆ ಅದಕ್ಕೆ ಹೇಳೋದು, ಯಾವುದಕ್ಕೂ ಒಂದು ಭಾಗ್ಯ ಅನ್ನುವಂಥದ್ದು ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಕೂತಲ್ಲೇ ಎಲ್ಲ ಬಂದುಬಿಡುತ್ತೆ ಅಂತ. ಇದೆಲ್ಲರಿಗೂ ಬರುವಂಥದ್ದು ಯೋಗ ಅಲ್ಲ. ಹಿಂದೆ ಒಂದು ಮಾತು ಹೇಳ್ತಾರೆ, ಆಗ ಭಗವಾನ್ ದೇನೇ ಆಯಿತು ಚಪ್ಪರ್ ಪಾಡ್ಗೆ ದೇತಾ ಆಯಿತು. ನಿಮಗೆ ಕೊಡಬೇಕು ಅಂತ ಭಗವಂತ ಅಂದ್ಕೊಂಡಾಗ ನೀವು ಕೂತಲ್ಲಿ ನೀವು ಕೆಲಸ ಮಾಡಬಹುದು. ಅಂದರೆ ಕೆಲವೊಂದು ಸಾರಿ ನೀವು ಹಿಂದೆ ಮಾಡಿದ ಪುಣ್ಯದ ಫಲ ಕೂಡ ಇರುತ್ತೆ. ಕಷ್ಟದಲ್ಲಿ ಕೂಡ ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ, ಒಳ್ಳೆಯ ಜನರಿಗೆ ಸಹಾಯ ಮಾಡಿದಂಥದ್ದು, ದೈವ ಕಾರ್ಯ ಮಾಡಿದಂಥ ಏನು ಪುಣ್ಯದ ಫಲ ಇದೆಯೋ ಆ ಪುಣ್ಯದ ಫಲದ ಪ್ರಾಪ್ತಿ ನಿಮಗೆ ದೊರಕುವಂಥದ್ದಿದೆ. 16ನೇ ತಾರೀಕಿಗೆ ಆಯಣ ಪರಿವರ್ತನದ ಜೊತೆಗೆ ಸೂರ್ಯನು ಕೂಡ ಏಕಾದಶಿಗೆ ಬರ್ತಾ ಇದೆ. ಇದು ಕೂಡ ನಿಮಗೆ ವಿಶಿಷ್ಟವಾದಂಥ ಫಲ ಕೊಡುತ್ತೆ. ಸೂರ್ಯ ಕರ್ಮದಿಂದ ಏಕಾದಶಿಗೆ ಬರುವಾಗ ಅಲ್ಲಿ ಮತ್ತೆ ಗುರು ರಾಜಯೋಗದ ಜೊತೆ ಸೇರ್ಕೊಂಡ್ಬಿಡ್ತಾನೆ. ರಾಜಯೋಗ, ಗುರು ಮತ್ತು ಸೂರ್ಯನಲ್ಲಿರ್ತಕ್ಕಂಥ ರಾಜಯೋಗ ನಿಮ್ಮಲ್ಲಿ ಒಂದು ಹೊಸ ಬೆಳಕನ್ನು ಕಾಣುವಂಥದ್ದು ಇರುತ್ತೆ. ಈ ವರ್ಷ ನೀವು ಮನೆ ಕಟ್ಟುವಂಥ ಪ್ಲಾನ್ ಮಾಡ್ತೀರಾ. ಈ ವರ್ಷ ಮದುವೆ ಆಗದೆ ಇರೋದು ಮದುವೆ ಮಾಡ್ಕೋಬೇಕಂತ ಯೋಜನೆ ಮಾಡ್ತೀರಾ. ಸ್ವಲ್ಪ ವಿಳಂಬ ಆದರೂ ನವಂಬರ್ ನಂತರ ಮದುವೆ ಯೋಗ ಇದೆ. ಜೊತೆಗೆ ಕನ್ಯಾ ರಾಶಿಯವರಿಗೆ ಧನಾತ್ಮಕವಾದಂಥ ಬದಲಾವಣೆ ಕಾಣಬೇಕು ಅಂತ ಬಂದಾಗ ಎಲ್ಲೋ ಒಂದು ಕಡೆ ನೀವು ಹೊಸ ಬಿಸಿನೆಸ್ಸು, ಹೊಸ ವ್ಯವಹಾರಗಳನ್ನು ಮಾಡಬೇಕಂತ ಯೋಜನೆ ಹಾಕ್ತೀರಾ. ಅಲ್ಲಿ ಕೂಡ ನಿಮಗೆ ಸಮೃದ್ಧಿ ಕಾಣುವಂಥ ಯೋಗ ಇದೆ. ಮತ್ತು ನೀವು ನೌಕರಿ ಮಾಡಬೇಕು ಅಂತಕ್ಕಂಥ ಯೋಜನೆ ಇದ್ದರೆ, ಅಂದರೆ ಸರ್ಕಾರಿ ನೌಕರಿ ಬಗ್ಗೆ ಅಪೇಕ್ಷೆ ಉಳ್ಳವರಾಗಿದ್ದರೆ ಈ ವರ್ಷ ಖಂಡಿತ ನೀವು ಅಪ್ಲಿಕೇಶನ್ ಹಾಕಿ ಪ್ರಯತ್ನ ಮಾಡಿ ನಿಮ್ಮ ಅರ್ಹತೆ ಅನುಗುಣವಾಗಿ ಯೋಗ್ಯವಾದಂಥ ನೌಕರಿ ಕೂಡ ನೀವು ಸಿಗುವಂಥ ಯೋಗ ಕಾಣ್ತಾ ಇದೆ. ಹಾಗೆ ಈ ಸಪ್ತಮ ಮತ್ತು ಷಷ್ಠ ಭಾವ ಎರಡು ಮಾತ್ರ ನೀವು ಸ್ವಲ್ಪ ವೈರಋಣ ಭಾವ ಅಂತ ಹೇಳ್ತೀವಿ. ವೈರತ್ವವನ್ನು, ದ್ವೇಷತ್ವವನ್ನು, ಶತ್ರುತ್ವವನ್ನು ಕ್ರಿಯೇಟ್ ಮಾಡ್ತಕ್ಕಂಥ 6ನೇ ಮನೆ, ಅಲ್ಲಿರ್ತಕ್ಕಂಥ ಅದರ ಅಧಿಪತಿ ಬಂದು ಶನಿ ಸಪ್ತಮ. ನಿಮ್ಮ ಜೀವನ ಸಂಗಾತಿಯ ಕುಟುಂಬದ ವರ್ಗದವರು ಸ್ವಲ್ಪ ನಿಮ್ಮ ಮೇಲೆ ಹೇಗೆ ಸಾಧಿಸಬಹುದು. ಹೆಂಡತಿ ಆದರೆ ಗಂಡನ ಕುಟುಂಬದವರು, ಗಂಡನೇ ಆಗಿದ್ದರೆ ಹೆಂಡತಿಯ ಕುಟುಂಬದವರು ಹೇಗೆ ಸಾಧಿಸ್ಕೊಂಥ ಯೋಗ ಆಗುತ್ತೆ. ವೈರತ್ವ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಬರುವಂಥ ಸಂದರ್ಭ ಹಣಕಾಸೆಂದು ಅಂತ ಹೇಳ್ಬೋದು. ಹಣ ನೀವು ಕೊಟ್ಟಿರ್ತಾರೋ, ನಿಮ್ಮ ಕುಟುಂಬದವ್ರು ಕೊಟ್ಟಿರ್ತಾರೋ, ಅದಕ್ಕಾಗಿ ಕೆಲವೊಂದು ಸಾರಿ ನಿಮಗೆ ನೀವು ಅದಕ್ಕೆ ಬಲಿಪುರುಷವಾಗುವಂತೆ ಬರುತ್ತೆ. ಕನ್ಯಾ ರಾಶಿಯವರು ಭಾಳ ಜಾಗೃತಿ ವಹಿಸ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ ಜೀವನ ಸಂಗಾತಿಯ ಕುಟುಂಬದ ಜೊತೆ ನಿಮ್ಮ ಸಂಬಂಧನ ಚೆನ್ನಾಗಿ ಬೆಳೆಸ್ಕೊಡುವಂಥ ಪ್ರಯತ್ನ ಮಾಡಿ. ಹೆಣ್ಣು ಮಗಳಾದರೂ ಅಷ್ಟೇ, ಗಂಡು ಮಗನಾದರೂ ಅಷ್ಟೇ. ಹೀಗಾಗಿ ನಿಮ್ಮ ಅತ್ತೆ ಮನೆ ಕಡೆಗೆ ಎಲ್ಲರೂ ಕೂಡ ಗಮನ ಕೊಡಿ. ಅವ್ರ ಜೊತೆಯಲ್ಲಿ ನಿಮ್ಮ ಸಂಬಂಧ ಚೆನ್ನಾಗಿ ಪ್ರಯತ್ನ ಮಾಡಿ. ಕಾರಣಾಂತರದಿಂದ ಪ್ರಯತ್ನ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಆಶಾವಾದಗಳು ಅಂತ ಹೇಳ್ತೀವಿ, ಸ್ವಾರ್ಥತ್ವ ಅನ್ನೋಂಥದ್ದು ಸಿಡ್ಕೊಂಡು ಬರುತ್ತೆ. ಸ್ವಾರ್ಥತ್ವ ಅಂತ ಬಂದಾಗ ಸಹಜವಾಗಿ ಇಂಥದ್ದೆಲ್ಲ ನಡೀತದೆ. ಆದರೆ 6ನೇ ಮನೆಯಲ್ಲಿರುವಂಥ ರಾಹು ಈ ದೇಶ ಬಿಟ್ಟು ಮತ್ತೊಂದು ದೇಶದಲ್ಲಿದ್ದವರಿಗೆ ಸ್ವಯಂಕೃತವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಇದೆ. ಯಾಕಂದರೆ ಇವನು ಆ ಧನ, ಅಲ್ಲಿ ಶತ್ರುಗಳೇ ನಿಮಗೆ ಒಟ್ಟುಕೊಳ್ಳೋದಿಲ್ಲ ಹೆಚ್ಚಾಗಿ. ಹಾಗಾಗಿ ಇಲ್ಲಿ ಧನವನ್ನು ಕೊಡೋದ್ರ ಜೊತೆಗೆ ಸಂಪದ್ಭರಿತ ಬದುಕನ್ನು ಕೊಡ್ತಾನೆ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ವಿದೇಶದಲ್ಲಿ ಇದ್ದವರಿಗೆ, ವಿದೇಶದ ಯಾತ್ರೆ ಬಯಸಿದವರಿಗೆ, ಯಾತ್ರೆಗಿಂತಲೂ ಅಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡೋಗಿ ಮಾತ್ರ ಇದರ ಫಲ ಸಿಗುವಂಥ ಯೋಗ ಇದೆ. ಅದು ಸುಮ್ಮನೆ ಯಾತ್ರೆ ಮಾಡ್ಕೊಂಡು ಬರೋರು ಅದೆಲ್ಲವೂ ಕೂಡ ಮಾಮೂಲಿಯಾಗಿರುತ್ತೆ. ಯಾಕೆ ಅದು ಹಾಗೆ ಆಗುತ್ತೆ. ಆದರೆ ಇದೇನು ಬರೀ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ ಅಲ್ಲಿ ಅವರಿಗೆ ಈ ಪ್ರವಾಸದ ಆಯಾಸವನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಪ್ರವಾಸದ ಆಯಾಸದಿಂದ ಆರೋಗ್ಯದಲ್ಲಿ ಹದಗೆಡುವಂಥ ಯೋಗ ಇರುತ್ತೆ. ಹಾಗಾಗಿ ಇವರು ಸ್ವಲ್ಪ ಗಮನಿಸಿ. ಮತ್ತು ಉದ್ಯೋಗಕ್ಕೆ ಅಂತ ಸ್ಥಿರವಾದ ಉದ್ಯೋಗಕ್ಕೆ ನೀವು ಹೋಗುವಂಥವ್ರು ಈ ಕನ್ಯಾ ರಾಶಿಯವರಾಗಿದ್ದರೆ ಖಂಡಿತವಾಗಿ ನಿಮಗೊಂದು ಅವಕಾಶ, ಮತ್ತು ಹೋಗಿದ್ದರೆ ಇನ್ನೂ ಪ್ರಗತಿಯನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದು ಸೂಚನೆ ಕಾಣ್ತಾರೆ. ಆದರೆ ಸಪ್ತಮದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಪತ್ನಿ ಆರೋಗ್ಯ ಅಥವಾ ಪತಿ ಆರೋಗ್ಯ
ನಾನು ಹೇಳಿದ ಪತಿಯ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಅಂತ ಹೇಳಿದೆ, ಅಥವಾ ಪತ್ನಿಯ ಬಂಧುಗಳಿಂದ ಕಿರಿಕಿರಿ, ಯಾವುದೋ ಹಣಕಾಸಿನ ವ್ಯವಹಾರ ನಿಮ್ಮ ಸಂಬಂಧದಲ್ಲಿ ಅತ್ತೆ ಮಾವನ ಸಂಬಂಧದಲ್ಲಿ ಮಾಡಬೇಡಿ ಅಂತ ಈ ಮಾಸದಲ್ಲಿ. ಮುಂದಿನ ಪ್ರಶ್ನೆ ಮುಂದಿನ ಮಾಸದಲ್ಲಿ ನಾನು ಹೇಳ್ತೇನೆ. ಆದರೆ ಈ ಮಾಸದಲ್ಲಿ ಸ್ವಲ್ಪ ನಿಮಗೆ ನಕಾರಾತ್ಮಕವಾದ ಸಂದರ್ಭ ಕಾಣ್ತಾ ಇದೆ. ಸನ್ಮಾನ, ಮಾನ, ಗೌರವ, ಪ್ರತಿಷ್ಠೆ ಎಲ್ಲವೂ ಆಗಿದ್ದರೂ ಕೂಡ ನಿಮ್ಮ ಆರ್ಥಿಕ ಸಮೃದ್ಧಿ ಈ ಮಾಸದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇಷ್ಟಾರ್ಥ ಸಿದ್ಧಿ ಆಗುವಂಥ ಯೋಗ ಕೂಡ ಕನ್ಯಾ ರಾಶಿಯವರಿಗಿದೆ. ಅದು ಈ ಕನ್ಯಾ ರಾಶಿಯವರು ಮಾಡಬೇಕಾಗಿದ್ದಷ್ಟೇ ಮಾತೃದೇವೋಭವ ಜೊತೆಗೆ ಒಂದು ದೇವಿ ಆರಾಧನೆಯನ್ನು ಮಾಡಿ, ಕುಲದೇವಿ ಆರಾಧನೆಯನ್ನು ಮಾಡಿ, ಇದರಿಂದ ಸಮೃದ್ಧಿ ಆಗುತ್ತೆ. ಜೊತೆಗೆ ಶಿವನ ಆಲಯದಲ್ಲಿ ಹೋಗಿ ಸ್ವಲ್ಪ ಜಲವನ್ನು ಅರ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಪ್ರತಿ ಸಂಧ್ಯಾಕಾಲ ಅದರಲ್ಲೂ